ಅದರ ಸಾರಥಿ ಮದುವೆಗೋ ಮಸಣಗೋ ಬಲ್ಲರಾರು ಮದುವೆಗೋ ಮಸಣಗೋ ಬಲ್ಲರಾರು ಬಲ್ಲರಾರು ಆನಿತಂಬಿಣಿಯ ಆನನವೀಕ್ಷಿಸುತ್ತ ಎಲ್ಲೋ ಮಾವರ ಎಲ್ಲೋ ಕೋಗಿಲು ಎಲ್ಲೋ ಚಂದಿರ ಎಲ್ಲೋ ನೈದಿಲೆ ಎಲ್ಲ ಬಲ್ಲಾದ ನೋರ ಮಾಯನಾರ ಎಲ್ಲರನ್ನೂ ಕುಣಿಸಿದ ನಗುವ ನಲಿವ ನಗುತ್ತ ಓಡಾಡುವ ಜಗವೇ ವಿಧಿಯದರ ಸಾರವೇ ನಿಮ್ಮ ಆಗಮನದ ನಿರೀಕ್ಷೆಯಲ್ಲಿ ಬಿಸಿಲಿನಲ್ಲಿ ಕಾಯ್ತಾ ಇದ್ರು ಬಹುಶಃ ಬಿಸಿಲಿನ ಬೇಗೆಗೆ ಪಿತ್ತ ಪ್ರಕೋಪ ಆಗಿರ್ಬೇಕು. ಆಯ್ತು ಹರುಷವಂತೆನು ಕೇಳು ಮಿತ್ರ ಹರುಷವಂತೆನು ಕೇಳು ಮಿತ್ರ ಹರುಷವಂತೆನು ಕೇಳು ಮಿತ್ರ ಮುತ್ತು ತರುಣಿಗೆ ಎಲ್ಲರ ಪವಿತ್ರ ಮುತ್ತು ತರುಣಿಗೆ ಎಲ್ಲ ರಾಣಿ ಪವಿತ್ರ ಅರಸುತ್ತಲಿಗ ಬಳ್ಳಿ ಪದಕ್ಕೆ ಅರಸುತ್ತಲಿಗ ಬಳ್ಳಿ ಪದಕ್ಕೆ ಸಿಕ್ಕ ತೆರನಾಯ್ತು ದೇವ ಕಣ್ತೆರೆದ ಮುಖನಿಗೆ ಸಿಕ್ಕ ತೆರನಾಯ್ತು ದೇವ ಕಣ್ತೆರೆದ ಮುಖನಿಗೆ ಅರಸುತ್ತಲಿಯ ಬಳ್ಳಿ ಪದಕ್ಕೆ ಸಿಕ್ಕ ತೆರನಾಯ್ತು ದೇವ ಕಣ್ತೆರೆದ ಮುಖನಿಗೆ ಹರುಷವಂತೆನು ಕೇಳು ಮಿತ್ರ ಇಲ್ಲಿಯವರೆಗೆ ನನ್ನ ಹೆಂಡತಿ ಎಲ್ಲಿದ್ದಾರೆ ಅವಳನ್ನ ಒಮ್ಮೆ ನೋಡಬೇಕು ಎನ್ನುವ ಸಲುವಾಗಿ ಈ ದೇಹದಲ್ಲಿ ಉಸಿರನ್ನ ಹಿಡಿದಿಟ್ಟುಕೊಂಡು ಬದುಕಿದವನ ಸರಿ ಆ ದೇವರಿಗೆ ನನ್ನ ಕರೆ ಎನ್ನುವುದು ಕೇಳಿಸಿತೋ ಏನು ಅಂದ್ರೆ ಕೊನೆಗೂ ನನ್ನ ಹೆಂಡತಿಯನ್ನ ನನಗೆ ತೋರಿಸಿಬಿಟ್ಟ. ಹೌದಾ? ಕೊನೆಗೂ ನನ್ನ ಹೆಂಡತಿಯನ್ನ ನೋಡುವಂತಾಯ್ತು. ಎಲ್ಲಿ ನೋಡಿದ್ಯೋ? ಎಲ್ಲೆಲ್ಲಿಯೋ ಅಲ್ಲ ಮಿತ್ರ, ಇಲ್ಲೇ. ಹೌದಾ? ಇಲ್ಲೇ. ಹೌದಾ? ಈ ಕ್ಷಣವೇ ತುಂಬಿದ ಬಟ್ಟಲಲ್ಲಿ ಮಂಗಳಾರತಿಯನ್ನ ಹಿಡಿದುಕೊಂಡು ಬಂದಲ್ಲ, ಅವಳೇ ನನ್ನ ಹೆಂಡತಿ ಪವಿತ್ರ. ಅವಳೇ ನನ್ನ ಹೆಂಡತಿ ಪವಿತ್ರ. ತಪ್ಪಾವಿಸಲಿಗೆ ಮರೀರೆ
ಮಾತಾಡಿಬಿಟ್ಟೆ ಮಿತ್ರ. ಅವಳೇ ನನ್ನ ಹೆಂಡತಿ. ನತಮಸ್ತಕನಾಗಿ ಏನನ್ನೋ ಆಲೋಚನೆಯನ್ನ ಮಾಡುತ್ತಾ ದುಗುಡ ದುಮ್ಮಾನದಲ್ಲಿ ಬರುತ್ತಿರುವಂತಹ ನೀನು ನನ್ನನ್ನು ರಕ್ಷಿಸಿದೆ ಎನ್ನುವಂತ ಮಾತ್ರಕ್ಕಾಗಿ ಪ್ರೀತಿಯಿಂದಲಾಗಿ ನನ್ನನ್ನು ರಕ್ಷಿಸಿದವ ಎನ್ನುವ ಸಲುವಾಗಿ ಆತ್ಮೀಯರಾಗಿ ಸ್ನೇಹಿತರಾಗಿ ನನ್ನ ಪುರದವರಿಗಾಗಿ ನಿನ್ನನ್ನು ಕರೆತಂದ್ರೆ ಛೇ, ಹೀಗೇನು ನೀನು ಆಡೋದು? ಈ ಮಾತನ್ನ ಬೇರೆ ಯಾರಾದ್ರೂ ಹೇಳಿದ್ದೆ ಹೌದು ಅಂತಾದ್ರೆ ಉತ್ತರಿಸುವುದು ನನ್ನ ಬಾಯಿಂದ ಅಲ್ವಾಗಿತ್ತು, ಹಿಡಿದಿರುವಂತ ಕತ್ತಿಯಿಂದಲಾಗಿ ಉತ್ತರಿಸ್ತಾ ಇದ್ದೆ. ನಿನ್ನ ಪರಿಸ್ಥಿತಿ ಏನು ಅಂತ ತಿಳಿದು ನಾನು ಸುಮ್ಮನಿದ್ದೇನೆ. ಮಿತ್ರ, ಏನು ಬಂದವಳು ನಿನ್ನ ಹೆಂಡತಿ ಪವಿತ್ರ. ತಪ್ಪ ಭಾವಿಸಬೇಡ, ಬರಿದೆ. ಹೌದಪ್ಪ, ಬಂದವಳು ಈಕೆ ಯಾರು ಎನ್ನುವುದನ್ನು ಸ್ಪಷ್ಟವಾಗಿ ಹೇಳ್ತೇನೆ. ನೀರು ಕಂಡದ್ದು ಸತ್ಯ ಇರಬಹುದು, ಆದ್ರೆ ಪರಮ ಸತ್ಯವನ್ನ ನಾನು ಹೇಳ್ತೇನೆ. ಅವಳು ನಿನ್ನ ಹೆಂಡತಿ ಪವಿತ್ರ ಅಲ್ಲ, ನನ್ನ ಹೆಂಡತಿ ಪದ್ಮಿನಿ. ಹೌದು ಮಿತ್ರ, ಪ್ರಪಂಚದಲ್ಲಿ ಒಂದೇ ರೀತಿಯ ರೂಪವನ್ನು ಹೊತ್ತವರು 7 ಮಂದಿ ಇರ್ತಾರಂತೆ. ಅನುದಿನವೂ ಅನುನಿತ್ಯವೂ ತನ್ನ ಹೆಂಡತಿಯ ಹುಡುಕಾಟದಲ್ಲಿ ನೀನು ಮುಂದುವರಿದವ. ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಅವಳನ್ನು ಮಾತಾಡಿಸಬೇಕು, ಅವಳಲ್ಲಿ ಮಾತಾಡಬೇಕೆನ್ನುವಂತ ಹಂಬಲದಲ್ಲಿ ಹೊರಟ ನಿನಗೆ ನನ್ನ ಹೆಂಡತಿಯನ್ನ ಕಂದಾಗ ಒಮ್ಮೆಲೆ ನಿನ್ನ ಹೆಂಡತಿಯನ್ನು ನೋಡಿದ ನೆನಪಾಯ್ತು ಏನೋ. ಆ ಹೋಲಿಕೆ ಇವಳಲ್ಲಿ ಕಂಡ ಪರಿಣಾಮವಾಗಿ ನಿನ್ನ ಹೆಂಡತಿ ಎನ್ನುವ ಹಾಗೆ ನೀನು ಭ್ರಮಿಸಿಬಿಟ್ಟೆ. ಇದು ಕೇವಲ ನಿನ್ನ ಭ್ರಮೆ ಬಿಟ್ಟರೆ ಇದು ವಾಸ್ತವ ಅಲ್ಲ ಮಿತ್ರ. ಯೋಚನೆ ಮಾಡಬೇಕಾದದ್ದಿಲ್ಲ. ಮನಸ್ಸು ಎನ್ನುವುದು ಗೊಂದಲದ ಗೂಡಾಗಿ ಹೋಗಿದೆ. ಮನಸ್ಸಿಗೂ ವಿಶ್ರಾಂತಿ ಬೇಕು, ದೇಹಕ್ಕೂ ವಿಶ್ರಾಂತಿ ಬೇಕು. ಆಗ ಆಲೋಚನೆ ಮಾಡಿ ವ್ಯವಹರಿಸುವುದಕ್ಕೆ ಅನುಕೂಲವಾಗ್ತದೆ. ಆ ಕಡೆಯಲ್ಲಿ ವಿಶೇಷವಾದಂತಹ ಕೊಠಡಿಯನ್ನು ನಿನಗೆ ಇಟ್ಟಿದ್ದೇನೆ. ವಿಶ್ರಾಂತಿಯನ್ನು ಪಡೆ. ಮನಸ್ಸು ತಿಳಿಯಾದ ಮೇಲೆ ನಿನ್ನ ಹೆಂಡತಿಯ ಹುಡುಕಾಟಕ್ಕೆ ನಾನು ಸಹಾಯಕನಾಗಿದ್ದೇನೆ. ಮನಸ್ಸಿನಲ್ಲಿ ತಳಮಳವಗೊಳ್ಳುತ್ತಲ ಸುದತಿ ನಿರುತ್ತಿರಲಾಗ ನಡೆದರುಗಿದರ ಸುದತಿಯುಳು ಎನ್ನ ಬಾಳಿನ ಕೂಟದಿ ಸ್ವರ್ಣದಕ್ಷರ ಬರೆದ ಎನ್ನ ಬಾಳಿನ ಕೂಟದಿ ಸ್ವರ್ಣದಕ್ಷರ ಬರೆದ ಕನ್ನಿಕೆಯು ನೀನಲ್ಲವೇನು, ಕನ್ನಿಕೆಯು ನೀ ಅಲ್ಲವೇನು. ಎನ್ನ ಮನದಂಗಳಾದಿ ಚಿತ್ತಾರ ಬರೆದಿರುವ ಹೊನ್ನ ಮನದಿ ಅಲ್ಲವೇ ಎನ್ನ ಮನದಂಗಳದಿ ಚಿತ್ತಾರ ಬರೆದಿರುವ ಹೊನ್ನ ಮಾನಸಿ ಅಲ್ಲವೇ ಎನ್ನ ಕರವನು ಬಿಡಿದು ಸಪ್ತಪದಿಯನ್ನು ದುಡಿದ ಸಪ್ತಪದಿಯನ್ನು ದುಡಿದ ಎನ್ನ ಸತಿಯಲ್ಲವೇ ನೀನು, ನನ್ನ ಸತಿಯಲ್ಲವೇ ನೀನು. ನಡುಗಿದಳು ಮಾನಸದಿ ಅಂತರಂಗದ ನುಡಿಗೆ ಆವನಿತೆ ತಾನಂದು ಇನ್ನೇಗೆ ಮುಚ್ಚುಮರೆ ಅರಿತೆನೆಲ್ಲವನು, ಇನ್ನೇಗೆ ಮುಚ್ಚುಮರೆ ಅರಿತೆನೆಲ್ಲವನು ನಾ ನಿನ್ನಲಿ ಕ್ಷಮೆಯಾಚಿಸುವೇನು, ಮನ್ನಿಸಲು ನೀನೊಮ್ಮೆ ಧನ್ಯತಾ ಭಾವ
ಮನ್ನಿಸಲು ನೀನೊಮ್ಮೆ ಧನ್ಯತಾ ಭಾವದಲ್ಲಿ ಇಂದಿರದೆ ಜವದಿ ಹೊರಡುವೆನು ಇನ್ನಿರದೆ ಜವದಿ ಹೊರಡುವೆನು ಇನ್ನಿರದೆ ಜವದಿ ಹೊರಡುವೆನು ಆ ಆ ಯಾರು ನಾನು ಪದ್ಮಿನಿ ಪವಿತ್ರ ಅಲ್ಲ. ಯಾಕೆ ನಾನು ಹತ್ತಿರ ಒಂದಷ್ಟು ದೂರ 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 ಹೋಗುತ್ತಾ ಇದ್ದೀಯ? ಎಲ್ಲವೂ ನನ್ನ ಕಣ್ಣಿನಲ್ಲಿ ಕಟ್ಟಿದ ಹಾಗುಂಟು. ಏನು ನನ್ನ ಮನಸ್ಸಿನಲ್ಲಿ ಚಿತ್ತಾರದ ಚಿಲುಮೆಯನ್ನ ಚಿಮ್ಮಿಸಿದವಳು ನೀನು. ನನ್ನ ಮನೆಯಂಗಳದಲ್ಲಿ ರಂಗೋಲಿಯನ್ನ ಬಿಡಿಸಿದವಳು ನೀನು. ನನ್ನ ಚಿತ್ತ ಮಾನಸರಲ್ಲಿ ಬದುಕಿನ ಹೊಂಗನಸನ್ನ ಅರಳಿಸಿದವಳು ನೀನು. ಇಲ್ಲ ಪವಿತ್ರ, ಅಗ್ನಿ ಸಾಕ್ಷಿಯಾಗಿ ನಾನು ನಿನ್ನ ಕರವನ್ನ ಹಿಡಿದು ಸಪ್ತಪದಿಯನ್ನ ತುಳಿದ ದೃಶ್ಯ ನನ್ನ ಕಣ್ಣ ಮುಂದೆ ಇನ್ನೂ ಇದೆ. ಹೌದು, ಮಾಡಿದ ಒಂದೇ ಒಂದು ತಪ್ಪಿಗಾಗಿ ಪಶ್ಚಾತ್ತಾಪವನ್ನು ಅನುಭವಿಸ್ತಾ ಇದ್ದೇನೆ. ನಿನ್ನನ್ನ ಹುಡುಕದೆ ಇರುವಂತಹ ಸ್ಥಳ ಇಲ್ಲ ಪವಿತ್ರ. ಎಲ್ಲವೂ ಗೊತ್ತಾಗಿದೆ, ನಿನಗೆ ಮದುವೆ ಆಗಿದೆ. ಹೌದು, ಆದ್ರೂ ನಾನು ನಿನ್ನನ್ನು ಹುಡುಕಿಕೊಂಡು ಬಂದದ್ದು ನಿನಗೆ ತೊಂದರೆ ಕೊಡಬೇಕು ಎನ್ನುವ ಉದ್ದೇಶದಿಂದ ಅಲ್ಲವೇ ಅಲ್ಲ. ಬದಲಾಗಿ ಕೈ ಮುಗಿದು ಕ್ಷಮೆಯನ್ನು ಕೇಳಿಕೊಳ್ತೇನೆ. ಮಾಡಿದಂತಹ ತಪ್ಪಿಗೆ ಕ್ಷಮಿಸಿದ್ದೇನೆ ಎನ್ನುವ ಹಾಗೆ ಒಂದು ಮಾತನ್ನು ಹೇಳಿದ್ರೆ ಧನ್ಯತಾ ಭಾವದಿಂದ ಹೇಗೆ ಬಂದಿದ್ದೇನೋ ಹಾಗೆ ಕರಮುಗಿದು ಬೀಳುತ್ತೇನೆ. ನನ್ನನ್ನು ಪವಿತ್ರ ಮಾಡಿದ್ದೇನೆ. ನಾನು ಪದ್ಮಿನಿ. ನಾನು ಏನು ಮಿತ್ರೆ? ಅದು ನಾನು ಹೇಳ್ತೇನೆ. ಅದು ಏನಾಯ್ತು? ನೀವು ಭಯ ಪಡಬೇಡಿ. ಇಲ್ಲ, ನಡೆದ ವಿಚಾರ ನಾನು ಹೇಳ್ತೇನೆ. ಸರಿ. ಮೊನ್ನೆ ದಿನದಲ್ಲಿ ನನ್ನನ್ನು ಕಂಡು ಪವಿತ್ರ ಪವಿತ್ರ ಅಂತ ಕರೆದ್ರಲ್ಲ, ನಾನು ತಪ್ಪಾಯಿತು, ನನ್ನಿಂದ ಅಪರಾಧ ಆಯಿತು ಅಂತ ಕ್ಷಮೆ ಯಾಚಿಸೋದಕ್ಕೆ ಬಂದಿದ್ದಾರೆ. ಮತ್ತೇನು ಅಲ್ಲ. ಮಿತ್ರ, ಇದು ಏನು ನಿನ್ನಲ್ಲಿ ಹೇಳಲಿಲ್ವೇ? ವಿಶ್ರಾಂತಿ ಪಡೆದ್ರೆ ಮನಸ್ಸು ತಿಳಿಯಾಗ್ತದೆ, ಆಮೇಲೆ ಆಲೋಚನೆ ಮಾಡೋಣ ಅಂತ. ಮತ್ತೆ ಇಲ್ಲಿಗೆ ಬರುವಂತ ಅನಿವಾರ್ಯತೆ ಇತ್ತ? ಬೇಡ, ನೀನು ಹೋಗಿ ವಿಶ್ರಾಂತಿ ಯಾಕೋ ಏನು ಕೆಲವು ದಿನಗಳಿಂದ ನನ್ನ ಮನಸ್ಸು ಗೊಂದಲದ ಕೂಡಾಗಿದೆ. ಮನಸ್ಸಿಗೆ ನೆಮ್ಮದಿ ಇಲ್ಲ. ಯಾವುದೋ ಭಯ ನನ್ನನ್ನು ಆವರಿಸಿದ ಹಾಗೆ ಮನಸ್ಸಿಗೆ ಶಾಂತಿ ಇಲ್ಲ. ಯೋಚನೆ ಮಾಡಬೇಕಾದದ್ದಿಲ್ಲ. ಅರಮನೆಯಲ್ಲಿ ನಾವು ಉಳಿದೆವು ಅಂತಾದ್ರೆ ಇದೇ ರೀತಿಯಾದಂತ ಬೇಸರ ಅನುದಿನವೂ ನಿನ್ನನ್ನು ಕಾಡಬಹುದು. ಅದಕ್ಕಾಗಿ ಒಂದು ಕೆಲಸ ಮಾಡೋಣ. ನಾವು ಎಲ್ಲಿಯಾದ್ರೂ ಒಂದು ಸ್ವಲ್ಪ ತಿರುಗಾಟಕ್ಕೆ ಹೋಗಿ ಬರೋಣ. ಮನಸ್ಸು ಶಾಂತವಾಗುತ್ತೆ ಅಲ್ವಾ?